ನಿಮ್ಮ ಹೆಸರು ಹೇಳಿ. ಪ್ರಭು. ಏಜ್ ಎಷ್ಟು? ಈಗ 79. ಯಾವ ಊರು ನಿಮ್ಮದು? ಮಂಗಳೂರು. ಮ್ಯಾಂಗ್ಳೂರು. ಸೊ ಭಾರಿ ಖುಷಿ ಆಯಿತು ನಿಮ್ಮ ರಿಪೋರ್ಟ್ ನೋಡಿ. ನೀವು ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ರಿ. ಸೊ ನಿಮ್ಮ ಬಾಡಿನಲ್ಲಿ ಏನೇನು ಚೇಂಜಸ್ ಆಯ್ತು ಹೇಳ್ರಿ. ರಿಪೋರ್ಟ್ ಅಂತೂ ನಾನು ಹೇಳ್ತೀನಿ. ಬಾಡಿನಲ್ಲಿ ಮೊದಲಿಗೂ ಇವಾಗ ಯಾವ ರೀತಿ ಆಯಿತು ನೀವೇ ಹೇಳಿ. ಅದೇ ಯೂರಿನೇಷನ್ ಜಾಸ್ತಿ ಆಗ್ತಾ ಇದೆ. ಯೂರಿನೇಷನ್ ಜಾಸ್ತಿ ಎಷ್ಟೇ ದಿನದಲ್ಲಿ ಇಂಪ್ರೂವ್ಮೆಂಟ್ ಆಯಿತು? ವಾರಕ್ಕಾಯಿತು 10 ಡೇಸ್ಗಾಯಿತು? 10 ಡೇಸ್. ಎಕ್ಸಲೆಂಟ್. 10 ಡೇಸಲ್ಲಿ ಇನ್ನು ಯೂರಿನ್ ಸ್ಟಾಪೇ ಆಗಿತ್ತು ಓ ಅಲ್ವಾ? ಯೂರಿನ್ ಏನು ಹೋಗ್ತಾ ಇದೆ, ಡ್ರಾಪ್ ಬೈ ಡ್ರಾಪ್. ಗ್ರೇಟ್, ರಿಯಲಿ ಗ್ರೇಟ್. ಡಾಕ್ಟರ್ ಹೇಳಿದ್ರು ಒಂದು ಕಾಣುತ್ತೆ, ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂತ. ಮಾಡಿಸ್ಲೇಬೇಕು, ವಾರಕ್ಕೆ 3 ಸಲ ಮಾಡಿಸ್ಲೇಬೇಕು. ಟಿಲ್ ಯುವರ್ ಡೆತ್ ಯು ಹ್ಯಾವ್ ಟು ಡು ಡಯಾಲಿಸಿಸ್. ವಾರಕ್ಕೆ 3 ಸಲ ಮಾಡಿಸ್ಲೇಬೇಕು. ಈಗ ವೆದರ್ ಐ ಕ್ಯಾನ್ ಟೆಲ್ ಟು ರಿಡ್ಯೂಸ್ ಇಟ್, ದಟ್ ಇಸ್ ವಾಟ್. ಈಗ ಡಯಾಲಿಸಿಸ್ ಎಷ್ಟು ಮಾಡಿಸ್ತಾ ಇದ್ರಿ? ಅದೇ ಸೇಮ್, ವಾರಕ್ಕೆ 3 ಸಲ ಇದೆ. ವಾರಕ್ಕೆ 3 ಸಲ ಡಯಾಲಿಸಿಸ್ ಇದೆ. ಸೊ ಎಷ್ಟು ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ರಿ? ಈಗ 6 ಮಂತ್. ಈಗ ಯೂರಿನ್ ಚೆನ್ನಾಗಿ ಬರ್ತು ಅಂತಂದ್ರೆ ನೀವು 100% ಡಯಾಲಿಸಿಸ್ ಆಚೆ ಬರಬೇಕು. ಚೆನ್ನಾಗಂದ್ರೆ ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಬಟ್ ಇಟ್ಸ್ ಕಮಿಂಗ್ ಸ್ವಲ್ಪ ಬೆಟರ್. ಸೊ ಮತ್ತೆ ಎನರ್ಜಿ ಲೆವೆಲ್ ಎಲ್ಲ ಮೊದಲಕ್ಕೂ ಇವಕ್ಕೂ ಅದೆಲ್ಲ ಓಕೆ. ದಟ್ ಇಸ್ ಐ ಕ್ಯಾನ್ ವಾಕ್ ಫಾರ್ ಅಬೌಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ವಿತೌಟ್ ಎನಿ ಸಪೋರ್ಟ್. ಈಗ ನೋಡ್ರಿ, ಈಗ ಮೊದಲು ವಾಕ್ ಮಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ನೋಡ್ರಿ, ನಮ್ಮ ಒಬ್ಬರು ಅವ್ರ ಹೆಸರು ಈಗ ಹೇಳ್ತೀನಿ. ನೆನ್ನೆ ಡಾಕ್ಯುಮೆಂಟ್ ತಗೊಂಡೆ ಅವ್ರದ್ದು ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂತಂದ್ರೆ, ನಮ್ಮ ಹತ್ರ ಬಂದ ತಕ್ಷಣ ಡಯಾಲಿಸಿಸ್ ಬಿಟ್ಟೇ. ನಾನು ಹೇಳ್ತೀನಿ ಅವ್ರದ್ದು. ಯಾಕೆಂದ್ರೆ ಇದು ಏನು ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬರಬೇಕು ಅಂತಂದ್ರೆ ಬೇರೆ ಒಂದು ಇದಾದಾಗ ಇದಾಗ್ತೈತೆ.